ಗೃಹಲಕ್ಷ್ಮಿ ಯೋಜನೆಯ ಬಾಕಿ 3 ಕಂತುಗಳ 6,000 ರೂಪಾಯಿ ಹಣ ಬಿಡುಗಡೆ ದಿನಾಂಕ ಫಿಕ್ಸ್. ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವದ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ಕೋಟ್ಯಾಂತರ ಫಲಾನುಭವಿಗಳಿಗೆ ಇದೀಗ ಸಂತಸದ ಸುದ್ದಿ ಲಭಿಸಿದೆ. ರಾಜ್ಯಾದ್ಯಂತ 1.27 ಕೋಟಿಗೂ ಹೆಚ್ಚು ಮಹಿಳಾ ಫಲಾನುಭವಿಗಳಿಗೆ ಕಳೆದ 3 ತಿಂಗಳುಗಳಿಂದ ಬಾಕಿ ಉಳಿದಿದ್ದ 2,000 ರೂಪಾಯಿ ಮಾಸಿಕ ಆರ್ಥಿಕ ನೆರವಿನ ಹಣವನ್ನು ಹಂತ-ಹಂತವಾಗಿ ಬಿಡುಗಡೆ ಮಾಡಲು ಸರ್ಕಾರವು ಸಜ್ಜಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಕುರಿತು ಖಚಿತ ಮಾಹಿತಿಯನ್ನು ನೀಡಿ ಬಾಕಿ ಹಣ ಜಮಾ ಮಾಡುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋ ತಡ ಮಾಡೋದು ಬೇಡ, ಶುರು ಮಾಡೋಣ. ಇನ್ನು ವೀಕ್ಷಕರೇ, ಬಾಕಿ ಹಣ ಬಿಡುಗಡೆ ಕುರಿತು ಪ್ರಮುಖ ದಿನಾಂಕಗಳು ನೋಡೋಣ ಬನ್ನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿರುವ ಮಾಹಿತಿ ಮತ್ತು ಸರ್ಕಾರದ ಆಂತರಿಕ ವಲಯದಿಂದ ದೊರಕಿರುವ ವೇಳಾಪಟ್ಟಿಯ ಪ್ರಕಾರ ಬಾಕಿ ಉಳಿದಿರುವ ತಿಂಗಳ ಹಣ ಈ ವೇಳಾಪಟ್ಟಿಯಂತೆ ಜಮಾ ಆಗುವ ಸಾಧ್ಯತೆ ಇದೆ. ವೇಳಾಪಟ್ಟಿ ನೋಡೋಣ ಬನ್ನಿ. 1ನೇದ್ದು ಆಗಸ್ಟ್ ತಿಂಗಳು ಕಂತು ಡಿಸೆಂಬರ್ 1ನೇ ವಾರದೊಳಗೆ ಮೊದಲಿಗೆ ಬಾಕಿ ಉಳಿದ ಫಲಾನುಭವಿಗಳಿಗಾಗಿ. ಇನ್ನು 2ನೇದ್ದು ಸೆಪ್ಟೆಂಬರ್ ತಿಂಗಳ ಕಂತು ಈಗಾಗಲೇ ಕೆಲವು ಜನರಿಗೆ ಜಮಾ ಆಗುವ ಪ್ರಕ್ರಿಯೆ ಪ್ರಾರಂಭವಾಗಿದೆ, ಹಂತದಲ್ಲಿದೆ. ಇನ್ನು 3ನೇದ್ದು ಅಕ್ಟೋಬರ್ ತಿಂಗಳ ಕಂತು ಡಿಸೆಂಬರ್ 15ರ ನಂತರ ಬಿಡುಗಡೆಗೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಇನ್ನು ವೀಕ್ಷಕರ, ಒಟ್ಟಾರೆ ಬಾಕಿ ಇರುವ ಎಲ್ಲ ಹಣವು ಡಿಸೆಂಬರ್ 31ರೊಳಗೆ ಪ್ರತಿಯೊಬ್ಬ ಅರ್ಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಲುಪುತ್ತದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ಇನ್ನು ಹಣ ಜಮಾ ಆಗದಿರುವ ಕಾರಣಗಳೇನು ನೋಡೋಣ ಬನ್ನಿ. ಕೆಲವು ಫಲಾನುಭವಿಗಳಿಗೆ ಖಾತೆಗಳಿಗೆ ಹಣ ಜಮಾ ಆಗದೆ ವಿಳಂಬವಾಗಲು ಪ್ರಮುಖವಾಗಿ 3 ತಾಂತ್ರಿಕ ಕಾರಣಗಳನ್ನು ಸರ್ಕಾರ ಗುರುತಿಸಿದೆ. ಈ ಸಮಸ್ಯೆಗಳನ್ನು ಕೂಡಲೇ ಸರಿಪಡಿಸಿಕೊಂಡರೆ ಬಾಕಿ ಹಣ ಶೀಘ್ರವೇ ಜಮಾ ಆಗುತ್ತದೆ. ವೀಕ್ಷಕರೇ, ಇನ್ನು ಕೆಲವಷ್ಟು ಜನರಿಗೆ ಇನ್ನೂ ಹಣ ಜಮಾ ಆಗಿಲ್ಲ. ಇದಕ್ಕೆ ಕಾರಣಗಳೇನು ನೋಡೋಣ ಬನ್ನಿ. ಮೊದಲನೇದ್ದು NPCಯ ಮ್ಯಾಪಿಂಗ್ ಸಮಸ್ಯೆ. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್, ಆಧಾರ್ ಸೆಂಡಿಂಗ್ ಆಗದೇ ಇರೋದು. ಇದಕ್ಕೆ ಪರಿಹಾರ ನೋಡೋಣ ಬನ್ನಿ. ಫಲಾನುಭವಿಯ ಬ್ಯಾಂಕ್ ಖಾತೆಯನ್ನು ಕಡ್ಡಾಯವಾಗಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವೇದಿಕೆಯ ಮೂಲಕ ಆಧಾರ್ ಲಿಂಕ್ ಮಾಡಿಸಬೇಕು. ಇನ್ನು 2ನೇ ಕಾರಣ ನೋಡೋಣ ಬನ್ನಿ. KYC ಅಪ್ಡೇಟ್ ಕೊರತೆ. ಕಳೆದ 10 ವರ್ಷಗಳಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ದರೆ ಇದಕ್ಕೆ ಪರಿಹಾರ ಕೂಡಲೇ ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಬೆಂಗಳೂರು ಒನ್ ಕರ್ನಾಟಕ ಒನ್ ಕೇಂದ್ರಗಳನ್ನು ನಿಮ್ಮ KYC ಅನ್ನು ನವೀಕರಿಸಬೇಕು. ಇನ್ನು 3ನೇ ಕಾರಣ ರೇಷನ್ ಕಾರ್ಡ್ ಲಿಂಕಿಂಗ್ ಸಮಸ್ಯೆ. ಕುಟುಂಬದ ಮುಖ್ಯಸ್ಥೆಯ ಹೆಸರೊಂದಿಗೆ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಸಂಖ್ಯೆಯು ರೇಷನ್ ಕಾರ್ಡ್ ಲಿಂಕ್ ಆಗದೇ ಇರುವುದು ಕಾರಣ. ಇದಕ್ಕೆ ಪರಿಹಾರ ನೋಡೋಣ ಬನ್ನಿ. ಪರಿಹಾರ ರೇಷನ್ ಕಾರ್ಡ್ ಮಾಹಿತಿಯಲ್ಲಿ ಎಲ್ಲ ಸದಸ್ಯರ ಆಧಾರ್ ಜೋಡಣೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಇನ್ನು ವೀಕ್ಷಕರೇ, ನೀವು ಬ್ಯಾಂಕ್ ಹೋಗದೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಥವಾ ಇಲ್ಲ ಎಂದು ತಿಳಿದುಕೊಳ್ಳಲು ನಾವು ಹೇಳೋ ಈ ಸರಳ 2 ವಿಧಾನ ಮನೆಯಿಂದಲೇ ನೀವು ಸ್ಟೇಟಸ್ ಚೆಕ್ ಮಾಡಬಹುದು. ಯಾವ ವಿಧಾನ ನೋಡೋಣ ಬನ್ನಿ. ಇನ್ನು ಮೊದಲನೇ ವಿಧಾನ ಆಹಾರ ಇಲಾಖೆ ವೆಬ್ಸೈಟ್. ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಗ್ರಾಮ ಅಥವಾ ಪ್ರದೇಶದ ಪಾವತಿ ಪಟ್ಟಿಯನ್ನು ಪರಿಶೀಲಿಸಬಹುದು. ಇನ್ನು 2ನೇ ವಿಧಾನ DBT ಕರ್ನಾಟಕ ಆ್ಯಪ್. ಗೂಗಲ್ ಪ್ಲೇಸ್ಟೋರ್ನಿಂದ ಈ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ವಿವರಗಳನ್ನು ನಮೂದಿಸಿ ಮೂಲಕ ಪೇಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದು. ವೀಕ್ಷಕರೇ, ಇನ್ನು ಇವತ್ತಿನ ಮಾಹಿತಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನಿಮಗೇನಾದರೂ ಡೌಟ್ ಇದೆ ತಪ್ಪದೆ ನಮ್ಮ ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ. ಹಾಗೂ ಹೆಚ್ಚು ಜನರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ಮಾಹಿತಿ ವಿಡಿಯೋದಲ್ಲಿ ಸಿಗೋಣ.